ಅಕ್ರಮ ಬಡ್ಡಿ ದಂಧೆಕೋರರ ಹೆಡೆಮುರಿ ಕಟ್ಟಿದ ಪೊಲೀಸರು. ಕೋಟ್ಯಾಂತರ ರೂಪಾಯಿ ಹಣ ವಶಕ್ಕೆ ಪಡೆದ ಪೊಲೀಸರು. ಗದಗ ನಗರದ ಬೆಟಗೇರಿಯಲ್ಲಿ ಹಲವು ವರ್ಷಗಳಿಂದ ಬಡ್ಡಿ ವಹಿವಾಟು ನಡೆಸುತ್ತಿದ್ದ ಯಲ್ಲಪ್ಪ ಮಿಸ್ಕಿನ್ ಎಂಬ ವ್ಯಕ್ತಿಯನ್ನ ಗದಗ ಜಿಲ್ಲಾ ಪೊಲೀಸರು ವಶಕ್ಕೆ ಪಡೆದುಕೊಂಡು ಆತನ ಬಳಿ ಸಂಗ್ರಹಿಸಿಟ್ಟುಕೊಂಡಿದ್ದ ಸುಮಾರು 5 ಕೋಟಿ ರೂಪಾಯಿ ನಗದು ಹಾಗೂ ಚಿನ್ನಾಭರಣ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಹಣ ಸಂಗ್ರಹ ದಾಖಲೆ ವಿನಿಮಯಕ್ಕೆ ಆತ ಕಚೇರಿ ಸ್ಥಾಪಿಸಿಕೊಂಡು ಲಾಕರ್ಗಳಲ್ಲಿ ಹಣ ದಾಖಲೆಗಳನ್ನ ಆತ ಬಚ್ಚಿಟ್ಟಿದ್ದು ವಿಚಾರಣೆ ವೇಳೆ ಬಯಲಾಗಿದೆ. ದೊಡ್ಡ ಟ್ರಂಕಿನಲ್ಲಿ ಹಣ ಹಾಗೂ ಆಭರಣಗಳನ್ನ ತುಂಬಿಕೊಂಡು ಚೀಲಗಳಲ್ಲಿ ದಾಖಲೆ ಪತ್ರ ಕಟ್ಟಿಕೊಂಡು ಪೊಲೀಸರು ಹೋಗಿದ್ದಾರೆ. ಒಟ್ಟು 13 ಕಡೆ ಸತತ 2 ದಿನಗಳ ಕಾಲ ದಾಖಲೆಯನ್ನ ಪರಿಶೋಧನೆ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಕೆಲ ದಿನಗಳಿಂದ ಮೈಕ್ರೋ ಫೈನಾನ್ಸ್ ದಂಧೆ ನಡೆಸುತ್ತಿರುವ ಕುರಿತು ದೂರು ಎಲ್ಲೆಡೆ ಕೇಳಿ ಬರುತ್ತಿದೆ. ಗದಗದಲ್ಲೂ ಅಶೋಕ್ ಗಣಾಚಾರಿ ಎಂಬುವರು ಯಲ್ಲಪ್ಪ ಮಿಸ್ಕಿನ್ ಎಂಬಾತ ಬಡ್ಡಿ ದಂಧೆ ನಡೆಸುತ್ತಿರುವ ಕುರಿತು ದೂರು ನೀಡಿದ್ರು. ಇದನ್ನಾಧರಿಸಿದ ಗದಗ ಎಸ್ಪಿ BS ನೇಮಗೌಡ ಅವರು ತಂಡ ರಚಿಸಿ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದಾಗ ಮನೆಯಲ್ಲಿ ಕಂತೆ ಹಣ ಎಲ್ಲೆಂದರಲ್ಲಿ ಕೋಟಿ ಹಣ ಪತ್ತೆಯಾಗಿದೆ. ಅಪಾರ ಪ್ರಮಾಣದ ಚಿನ್ನ, ಖಾಲಿ ಬಾಂಡ್, ಖಾಲಿ ಚೆಕ್ ಕೂಡ ಸಿಕ್ಕಿವೆ. ಒಂದೊಂದು ಲಾಕರ್ಗಳನ್ನ ಓಪನ್ ಮಾಡಿದರೆ 500 ಮುಖಬೆಲೆಯ ಕೋಟಿ ಹಣದ ಕಂತೆಗಳು ಪತ್ತೆಯಾಗಿವೆ. 2 ದಿನಗಳ ದಾಳಿಯಲ್ಲಿ ಬರೋಬ್ಬರಿ 4,90,98,000 ರೂಪಾಯಿ ಹಣ ಸಿಕ್ಕಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.